ಒಳಾಂಗಣ ಚುಕ್ಕಿ ರಂಗೋಲಿಯಲ್ಲಿ ಅತಿದೊಡ್ಡ ರಂಗೋಲಿ ಬಿಡಿಸಿದ ಹಿನ್ನೆಲೆಯಲ್ಲಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ವತಿಯಿಂದ ವಿಶ್ವ ದಾಖಲೆ ನೀಡಿ ಗೌರವಿಸಿದ್ದಾರೆ ಎಂದು ಪ್ರಶಸ್ತಿ ವಿಜೇತ ರಜಿತಾ ಹೇಳಿದರು. ನಗರದಲ್ಲಿ ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾನು ಮೂಲತಃ ಹಾಸನ ನಗರದ ಬಿ ಕಾಟೆಹಳ್ಳಿ ನಿವಾಸಿಯಾದ ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ಏನಾದರೂ ಸಾಧನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ಯೋಚಿಸುತ್ತಿರುವಾಗ ತನಗೆ ಇಷ್ಟವಾದ ರಂಗೋಲಿಯಲ್ಲಿ ಸಾಧನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಡೆದ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ ಎಂದು ಸಂತಸವನ್ನ ವ್ಯಕ್ತಪಡಿಸಿದರು. 665.64 ಸುತ್ತಳತೆ ಜಾಗದಲ್ಲಿ ಬಿಳಿ ಬಣ್ಣದ 50 ಕೆಜಿ, 100 ಕೆಜಿ ವಿವಿಧ ಬಣ್ಣಗಳ ರಂಗೋಲಿ, ಒಟ್ಟು 150 ಕೆಜಿ ರಂಗೋಲಿ ಬಳಸಿ 3 ಗಂಟೆ 20 ನಿಮಿಷ ಸಮಯ ಬಳಸಿಕೊಂಡು ಬಿಡಿಸಿದ ದೊಡ್ಡ ವಿಸ್ತೀರ್ಣದ ಒಳಾಂಗಣ ಚುಕ್ಕಿ ರಂಗೋಲಿ ವರ್ಲ್ಡ್ ರೆಕಾರ್ಡ್ ಆಗಿದೆ. ನವೆಂಬರ್ 6ರಂದು ಪ್ರಶಸ್ತಿ ಕೊರಿಯರ್ ಮೂಲಕ ತನಗೆ ತಲುಪಿದ್ದು ಸಂತೋಷದ ವಿಚಾರವಾಗಿದೆ. ಈ ಹಿಂದೆ ಸ್ಥಳೀಯವಾಗಿ ಅನೇಕ ರಂಗೋಲಿ ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಪ್ರಶಸ್ತಿ ಪಡೆಯುವ ಜೊತೆಗೆ ಕೆಲವು ಕಡೆ ಪ್ರಶಸ್ತಿಗಳಲ್ಲಿ ಉತ್ತಮವಾಗಿ ಬಿಡಿಸಿದರೂ ಕೆಲವೊಮ್ಮೆ ಕಡೆಗಣಿಸಲಾಗಿತ್ತು. ಅದನ್ನೇ ಸವಾಲಾಗಿ ಸ್ವೀಕರಿಸಿ ಈ ಸಾಧನೆಯನ್ನ ಮಾಡಲಾಗಿದೆ ಎಂದರು. ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ಎಂಬ ನಿಟ್ಟಿನಲ್ಲಿ ನಡೆದಿದ್ದ ಈ ಪ್ರಯತ್ನಕ್ಕೆ ಫಲ ಸಿಕ್ಕಿದೆ. ಇದಕ್ಕೆ ಸಹಕಾರ ನೀಡಿದ ಎಲ್ಲರಿಗೂ ಧನ್ಯವಾದ ತಿಳಿಸುವುದಾಗಿ ಹೇಳಿದರು. ನನ್ನ ಹೆಸರು ರಜಿತಾ. ನಾನು ಚುಕ್ಕಿ ರಂಗೋಲಿಯಲ್ಲಿ ಪ್ರಶಸ್ತಿಯನ್ನು ಗಳಿಸ್ಕೊಂಡಿದ್ದೀನಿ. ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ನನ್ನ ಒಂದು ಚುಕ್ಕಿ ರಂಗೋಲಿಯನ್ನು ನೋಡಿ ಲಾರ್ಜೆಸ್ಟ್ ಇಂಡೋರ್ ಲೋಟಸ್ ರಂಗೋಲಿ ವಿತ್ ಡಾಟ್ಸ್ ಅನ್ನೋ ಟೈಟಲನ್ನು ಕೊಟ್ಟಿದ್ದಾರೆ. ನಾನು ಪ್ರಸ್ತುತ ಬೆಂಗಳೂರಿನಲ್ಲಿ ವಾಸವಾಗಿದ್ದೇನೆ. ನಾನು ಹಾಸನ ಜಿಲ್ಲೆಯ ಬಿ ಕಾಟಳ್ಳಿ ನಿವಾಸಿಯಾಗಿದ್ದೀನಿ. ನಾನು ಈ ಒಂದು ರಂಗೋಲಿಯನ್ನು ಬಿಡಿಸೋದಕ್ಕೆ 3 ಗಂಟೆ 20 ನಿಮಿಷ ಸಮಯವನ್ನು ತಗೊಂಡಿದ್ದೀನಿ. 665.64 ಸ್ಕ್ವೇರ್ ಫೀಟ್ನಲ್ಲಿ ನಾನು ಈ ರಂಗೋಲಿಯನ್ನು ಬಿಡಿಸಿದ್ದೀನಿ. 50 ಕೆಜಿ ಬಿಳಿ ರಂಗೋಲಿಯನ್ನು ಬಳಸ್ಕೊಂಡಿದ್ದೀನಿ ಮತ್ತು ಈ ಬಣ್ಣವನ್ನು 100 ಕೆಜಿಯನ್ನು ತಗೊಂಡು ನಾನು ಅದಕ್ಕೆ ರಂಗೋಲಿಯನ್ನು ಮಿಕ್ಸ್ ಮಾಡಿ ಬಣ್ಣವನ್ನು ತುಂಬಿದ್ದೀನಿ. ನನ್ನ ಈ ಒಂದು ರಂಗೋಲಿಯನ್ನು ನೋಡಿ ನೊಬೆಲ್ ವರ್ಲ್ಡ್ ರೆಕಾರ್ಡ್ ಅವರು ಪ್ರಶಸ್ತಿಯನ್ನು ಕೊಟ್ಟು ನನಗೆ ಇದನ್ನು ಕೊರಿಯರ್ ಮುಖಾಂತರ ಬುಧವಾರ 6ನೇ ತಾರೀಕು ಕಳಿಸ್ಕೊಟ್ಟಿದ್ರು. ನನ್ನ ಈ ಸಾಧನೆಗೆ ಸಹಕರಿಸಿದಂಥ ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಅರ್ಪಿಸ್ತೀನಿ. ನನ್ನ ಈ ಸಾಧನೆಯನ್ನು ನಿಮ್ಮ ಪತ್ರಿಕೆಗಳು ಮತ್ತು ದೃಶ್ಯ ಮಾಧ್ಯಮಗಳಲ್ಲಿ ಪ್ರಕಟಿಸಿಬಿಟ್ಟು ನನಗೆ ಒಂದು ಪ್ರೋತ್ಸಾಹವನ್ನು ನೀಡಬೇಕಂತ ಹೇಳಿ ತಮ್ಮಲ್ಲಿ ವಿನಯಪೂರ್ವಕವಾಗಿ ಮನವಿಯನ್ನು ಮಾಡಿಕೊಳ್ತೀನಿ. ಥ್ಯಾಂಕ್ ಯು ಟು ಎವ್ರಿ ಒನ್. ಹ್ಯಾವ್ ಅ ನೈಸ್ ಡೇ.